ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ರಾಜಾರಾಮ್ ಮಹಾರಾಜ್ರವರ ಇನ್ನೊಂದು ಅಭಂಗವನ್ನು ನೋಡೋಣ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲಿ? ಅಭಂಗ ಅಂದರೆ ಯಾವುದು ಭಂಗ ಆಗುವುದಿಲ್ಲವೋ ಅದು ಅಭಂಗ. ಅಭಂಗದ ರಚನೆ ಹೆಂಗಾಗತ್ತಪ್ಪ? ಶಬ್ದದ ಸ್ಫುರಣೆಯಿಂದ ಆ ಶಕ್ತಿ ತರಂಗಗಳು, ವೈಬ್ರೇಷನ್ಸ್, ವಾಣಿಯ ಒಂದು 4 ವಾಣಿಯಲ್ಲಿ ಒಂದು ವಾಣಿ, ಆ ವಾಣಿ ಶಬ್ದದ ಅಕ್ಷರದ ಜೋಡಣೆ ಮಾಡಿಕೊಂಡು ಏನಾಗತ್ತೆ, ತನ್ನನ್ನು ತಾನು ಶಬ್ದ ರೂಪದಲ್ಲಿ ಆ ಶಕ್ತಿ ಪ್ರಕಟಗೊಳಿಸುತ್ತದೆ. ಅದಕ್ಕೆ ನಾವೇನಂತೀವಪ್ಪ, ರಚನೆ ಮಾಡಿದಾಗ ಅದಕ್ಕೆ ಒಂದು ಹೆಸರು ಕೊಟ್ವಿ. ಏನು? ಅಭಂಗ. ಅಭಂಗ ಅಂತ ಆ ಹೆಸರು ಹೆಂಗೆ ಹೊಂದಿದೆ ನೋಡಿ. ಏನು ಭಂಗ ಆಗೋದಿಲ್ಲ? ಆ ಬ್ರಹ್ಮವಸ್ತು ಎಂದಿಗೂ ಭಂಗ ಆಗೋದಿಲ್ಲ. ಸರ್ವತ್ರವೂ ಇದೆ, ಸರ್ವವ್ಯಾಪಕವೂ ಇದೆ, ಒಳಗೂ ಇದೆ, ಹೊರಗೂ ಇದೆ. ಅಂಥದ್ದೊಂದು ಅದು ಅಭಂಗ. ಅಭಂಗ ರಚನೆ ಯಾಕೆ ಮಾಡ್ತಾರವರು ಅಂದರೆ, ಅವರು ಒಂದು ಬ್ರಹ್ಮ ವಸ್ತುವಿನ ಒಂದು ಆನಂದವನ್ನು ಏನು ಅನುಭವಿಸ್ತಾ ಇರ್ತಾರೋ ಅದು ಎಲ್ಲರೂ ಉಣ್ಣಲಿ, ಎಲ್ಲರೂ ಆ ಅಮೃತ ರಸಪಾನವನ್ನು ಮಾಡಿ ತನ್ನನ್ನು ತಾನು ಆ ಜೀವಾತ್ಮ ತೃಪ್ತಿಗೊಳಿಸಲಿ, ಪರಮಾತ್ಮನಲ್ಲಿ ಅವನು ಒಂದಾಗುವ ಸಾಧ್ಯತೆಯನ್ನು ಪಡ್ಕೊಳ್ಳಿ ಅನ್ನೋದು ಏಕೈಕ ಉದ್ದೇಶದಿಂದ ಆ ಅಭಂಗ ರಚನೆಗಳನ್ನು ಅವರು ಸಂತರು ಮಾಡಿ ನಮ್ಮ ಮೇಲೆ ಕೃಪೆ ಮಾಡಿದ್ದಾರೆ. ಇಲ್ಲ ಅಂದರೆ ಅವರ ಬ್ರಹ್ಮಾನಂದ ಸ್ಥಿತಿ, ಆ ಬ್ರಹ್ಮ ವಸ್ತುವಿನ ಒಂದು ಸಾಕ್ಷಾತ್ಕಾರ ಏನು ಮಾಡಿಕೊಂಡಿದ್ದಾರೋ ಅದು ನಮಗೆ ಹೆಂಗೆ ಗಮನಕ್ಕೆ ಬರುತ್ತದೆ? ಬರೋದಿಲ್ಲ. ಯಾಕೆಂದರೆ ಅದರ ಅನುಭವ ನಮ್ಮಂಥ ಪ್ರಾಪಂಚಿಕ ಜೀವಿಗಳಿಗೆ ಏನಿದೆ? ಏನೂ ಇಲ್ಲ. ಅವರು ಪಡ್ಕೊಂಡಿದ್ದ ಅನುಭವನ ನಮಗೇನು ಹೇಳ್ತಾರೆ, ಡೈರೆಕ್ಟ್ಲಿ ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಏನು? ಆ ಭಗವಂತನ ದಿವ್ಯ ನಾಮವನ್ನು ತಗೊಳಪ್ಪ, ನಾನೇನು ಅನುಭವಿಸಿದ್ನೋ ಅದು ನಿನಗೆ ಕೊಡ್ತಾ ಇದ್ದೀನಿ. ನಾನು ಏನು ಅನುಭವಿಸ್ತಾ ಇದ್ದೀನೋ, ಏನು ಅನುಭವಿಸಿದ್ದೋನೋ ಅದನ್ನು ನಿನಗೆ ಸುಮ್ಮನೆ ಡೈರೆಕ್ಟ್ಲಿ ಏನು ಆರಾಮ್ಸೆ ಕೊಟ್ಟುಬಿಟ್ಟೀನಿ, ಸಹಜವಾಗಿ, ಸುಲಭವಾಗಿ. ಅದಕ್ಕೇನಂತಾರೆ ತುಕಾರಾಮ್ ಮಹಾರಾಜರು? ನಾವು ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೇ ಜನ್ಮಾಂತರೀಚೆ. ಸಾಧನ್ ಪೈ ಸೋಪೆ ಅಂದರು. ಸೋಪೆ ಅಂದರೆ ವೆರಿ ಈಸಿ ಅಂದರು. ನಾವು ಅದನ್ನು ಬಹಳ ಕಷ್ಟ ಅನ್ಕೋತಿದ್ದೀವಿ. ನಾಮ ಸಂಕೀರ್ತನ, ಭಗವಂತನ ನಾಮಸ್ಮರಣೆ ಮಾಡೋದು ಸೋಪೆ. ನಾನು ಮಾಡಿದ್ದೀನಿ, ನಾನು ಅನುಭವ ಪಟ್ಟಿದ್ದೀನಿ, ಅದನ್ನು ನಿಮಗೆ ಹಂಚ್ತಾ ಇದ್ದೀನಿ. ನೀವೇನು ಮಾಡಬೇಕಾಗಿಲ್ಲ. ತರ್ಕ ವಿತರ್ಕ ಮಾಡೋಂಗಿಲ್ಲ, ಕ್ವೆಶನ್ಸ್ ಮಾಡೋಂಗಿಲ್ಲ. ಕಣ್ಣು ಮುಚ್ಕೊಂಡು ನಾಮ ಆದರೆ ತೊಗೊಂಡ್ಬಿಡಬೇಕು. ಸದ್ಗುರು ಹೇಳಿದಂತೆ ಮಾಡುವುದೇ ಅವರ ಆಜ್ಞೆ ಪಾಲನೆ ಆಗಿರುತ್ತದೆ, ಅವರ ಸೇವೆ ಆಗಿರುತ್ತದೆ, ಅವರ ಪದಪೂಜೆ ಆಗಬೇಕು, ಪಾದಪೂಜೆ ಅಲ್ಲ. ಏನಂತಾರಪ್ಪ ಈ ಅಭಂಗದಲ್ಲಿ ರಾಜಾರಾಮ್ ಮಹಾರಾಜರು? ಹೋತಾ ನಿವಾಂತ ಹೇಮನ ಜ್ಞಾನರೂಪ ಆಮ್ಹಾ ಜಾಣ, ದೀಪ घेवोनी पाहता न दिसे अंधार पाहता, तैसा लावी ज्ञानदीप माया तेची ब्रह्मरूप, दास म्हणे चिದಂಬರ ಆತ್ಮಾರಾಮ ನಿರಂತರ. ಆತ್ಮಾರಾಮ ಇಲ್ಲಿ ನಿರಂತರವಾಗೂ ಇದ್ದಾನೆ, ಅವ್ಯಕ್ತ ಸ್ವರೂಪದಲ್ಲಿ. ಹಂಗಾರೆ ವ್ಯಕ್ತ ಯಾರಾಗ್ತಿರೋದು? ಈ ದೇಹದ ಮುಖಾಂತರ, ಈ ಮನಸ್ಸಿನ ಮುಖಾಂತರ, ಈ ಬುದ್ಧಿಯ ಮುಖಾಂತರ ಅವನನ್ನು ತನ್ನನ್ನು ತಾನು ಪ್ರಕಟಗೊಳಿಸ್ತಿದ್ದಾನೆ. ನಾವು ಅದನ್ನು ಪ್ರಕಟ ಆಗಿ ಬಿಡೋದೇ ಇಲ್ಲ. ಯಾಕೆಂದರೆ ಆ ಮನಸ್ಸನ್ನು ಅಡ್ಡಿ ತಂದುಬಿಟ್ಟು ಮನಸ್ಸಿಗೆ ನೀನು ನನ್ನ ಕೈ ಕೆಳಗಡೆ ಇರುವ ದಾಸ ಅಂತ ಅವನು ಅದನ್ನು ಬಿಟ್ಟರೆ ಅದು ದಾಸ ತನಗೆ ತನ್ನ ಸ್ವಾಮಿ ಅಂದ್ಕೊಂಡ್ಬಿಟ್ಟಿದೆ ಮನಸ್ಸು. ಅದಕ್ಕೆ ಅವನು ಒಳಗಿರೋನು ಎಲ್ಲೂ ಪ್ರಕಟ ಆಗೋದಿಲ್ಲ ಅವನು. ಯಾಕಂದರೆ ಅವನು ಪ್ರಕಟ ಆಗಬೇಕು ಅಂದರೆ ಈ ಮನಸ್ಸು ಹೋಗಬೇಕು. ಫಸ್ಟು ಮನಸ್ಸಿನ ಕೆಲಸ ಏನು? ಸುಮ್ಮನೆ ಕೂಡೋ ಕೆಲಸ ಮಾಡಬೇಕು. ಆವಾಗ ತನ್ನನ್ನು ತಾನು ಅಂದರೆ ಆ ಜ್ಞಾನ ತನ್ನನ್ನು ತಾನು ಆತ್ಮಾರಾಮ ಪ್ರಕಟಗೊಳಿಸ್ತಾನೆ. ನಿರಂತರವಾಗಿ ನಾನು ಇಲ್ಲಿದ್ದೀನಪ್ಪ ಅಂತ ತೋರಿಸ್ತಾನೆ. ಹೋತಾ ನಿವಾಂತ ಹೇಮನ. ನಿವಾಂತ ನೋಡಿ, ಒಂದೊಂದು ಶಬ್ದ ಶ್ರವಣ ಮಾಡುವಾಗ ಆ ಶಬ್ದದನ್ನು ಚಿಂತನೆ ಹೆಂಗೆ ಮಾಡಬೇಕಪ್ಪ? ಶಬ್ದದ ಆಳದಲ್ಲಿ ಹೋಗಬೇಕು. ಚಿಂತನ ಅಂದರೆ ಏನು? ಮನನ ಅಂದರೆ ರಿಪಿಟೇಷನ್. ಚಿಂತನ ಅಂದರೆ ಈ ಒಂದು ಶಬ್ದ ನಿವಾಂತ. ನಿವಾಂತ ಅಂದ್ರೆ ಏನು? ಶಾಂತವಾದ ಮನಸ್ಸು ಆದಾಗ, ಸ್ತಬ್ಧ ಆದಾಗ, ಸ್ಥಿರ ಆದಾಗ, ನಿಶ್ಚಲ ಆದಾಗ, ನಿಷ್ಕ್ರಿಯ ಆದಾಗ ಏನು? ಮನಸ್ಸು ಜ್ಞಾನರೂಪ ಆಮ್ಹಾ ಜಾಣ. ಯಾವ ಮನಸ್ಸಿಗೆ ಇಲ್ಲಿ ತನಕ ನಾವು
ಬಂಧನಕ್ಕೆ ಕಾರಣ ಅಂತ ಅಂತಿದ್ದೀವೋ ಅದೇ ಮನಸ್ಸಿಗೆ ಇದು ನಿವಾಂತ ಆಯಿತು ಅಂದರೆ ಸ್ತಬ್ಧ ಆಯಿತು ಅಂದರೆ ಅಲ್ಲಿ ಯಾವ ಥರವಾದ ವೃತ್ತಿಗಳ ಚಲನವಲನ ಇಲ್ಲ. ಆವಾಗ ಅದೇ ಜ್ಞಾನರೂಪ ಆಮಹಾಜಾಣ, ಅದೇ ಜ್ಞಾನದ ರೂಪ. ಆ ಶಾಂತ ಮನಸ್ಸೇ ಜ್ಞಾನದ ರೂಪ. ಯಾಕೆಂದರೆ ಹೀಗೆ ನಿಶ್ಚಲ ಇದ್ದಾಗ ಶೇಕಿ ಇಲ್ಲ, ವಾಟರ್ನಲ್ಲಿ ಬೋಟು ಹಿಂಗೆ ಶೇಕಿ ಆಗ್ತಿಲ್ಲ, ಬಿದೋಗುತ್ತೇನೋ ಅನ್ನಂಗಿಲ್ಲ. ಅವಾಗ ಏನಾಗುತ್ತೆ, ಇದರಲ್ಲಿ ಅದು ಪ್ರಕಾಶ ಬೀರಿದಾಗ ಅದು ಜ್ಞಾನ ತನ್ನನ್ನು ತಾನು ಪ್ರಕಟಗೊಳಿಸುತ್ತೆ. ಅದು ನಿವಾಂತ ಮನಸ್ಸೇ ಜ್ಞಾನದ ರೂಪ. ಜ್ಞಾನ 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 ಅಂದರೆ ಏನಪ್ಪ, ಇಷ್ಟು ಜನ ಬಡದಾಟ ಮಾಡ್ತಾರೆ, ನಮಗೆ ತಿಳಿಯೋದಿಲ್ಲ ರೀ, ನಮಗೆ ಯಾವ ಜ್ಞಾನವೂ ಇಲ್ಲ ರೀ, ಮತ್ತು ಸುಮ್ಮನೆ ನಾವು ಸತ್ಸಂಗ ಬಂದು ಹೇಳೋಕ್ಕೆ ಶುರು ಮಾಡಿಬಿಡ್ತೀವಿ ರೀ ಅಂತ ಹೇಳ್ತಾರೆ. ಆದರೆ ಎಷ್ಟು ಒಂದು ರಾಜಾರಾಮ್ ಮಹಾರಾಜರು ತಿಳಿಸ್ಕೊಡ್ತಾರಪ್ಪ, ಮೂಢ ಮನಸ್ಸೇ ಇಂಥ ಮಾತಾಡಬೇಡ ನೀನು, ಎಲ್ಲೂ ಸತ್ಸಂಗದಲ್ಲಿ ಇಂಥ ಮಾತಾಡಬಾರ್ದು ನಾವು. ಅವರು ಹೇಳ್ತಾ ಇದ್ದಾರೆ ನಮಗೆ, ಎಷ್ಟು ಒಂದು ಬೋಧನೆ ಪ್ರೀತಿಯಿಂದ ಮಾಡ್ತಾರೆ. ನಿನ್ನ ಮನಸ್ಸು ಸ್ತಬ್ಧ ಆದಾಗ, ಅಂದರೆ ನಾನು ಕರ್ತೃತ್ವ ಭಾವ ಹೊಂದಲೇನೆ ಕೆಲಸ ಮಾಡ್ತಾ ಇರುವಾಗ ಯಾವ ಥರವಾದ ಆಸಕ್ತಿ ರಹಿತ ಕೆಲಸ, ಅಪೇಕ್ಷೆ ರಹಿತ ಕೆಲಸ, ಯಾರಿಂದನೂ ಯಾವ ಥರವಾದ ನನಗೆ ಅಪೇಕ್ಷೆ ಇಲ್ಲ ಅಲ್ಲಿ. ಯಾಕೆಂದರೆ ಇದೆಲ್ಲವೂ ಆಟ ಚಿದಂಬರಂದು. ಈ ಆಟದಲ್ಲಿ ಎರಡು ಕಡೆ ಆಟ ಅವನೇ ಆಡ್ತಿರೋದು, ಚೆಸ್ಸಿನ ಆಟ. ನಾನೊಂದು ಕಾಯಿನು ಇನ್ನೊಂದು ಕಾಯಿನಲ್ಲಿ ಇಟ್ಟಿದ್ದಾನೆ. ನಾನು ಇಲ್ಲಿಂದ ಈ ಮಾತಿನ ಕಾಯಿನ್ ಮುಂದುವರೆಸಿದ್ರೆ ಅಲ್ಲಿಂದ ಇನ್ನೊಂದು ಕಾಯಿನ್ ಅವನು ತರ್ತಾನೆ ಇಲ್ಲಿ. ಸೊ ದಟ್ ಮೇ ಬಿ ಇನ್ ಮೈ ಫೇವರ್ ಆರ್ ನಾಟ್ ಇನ್ ಮೈ ಫೇವರ್. ಸೊ ಹೌ ಕ್ಯಾನ್ ಐ ಟೆಲ್ ಐ ಆಮ್ ಗೋಯಿಂಗ್ ಟು ವಿನ್ ದಿಸ್ ಗೇಮ್ ಅಂತ? ಐ ಕೆನಾಟ್ ವಿನ್ ಆಲ್ ದ ಟೈಮ್. ಸಮ್ಟೈಮ್ಸ್ ಐ ವಿಲ್ ವಿನ್, ಸಮ್ಟೈಮ್ಸ್ ಐ ವಿಲ್ ಲೂಸ್. ಎರಡೂ ನಾನು ಒಪ್ಕೋಬೇಕು. ವಿನ್ ಆದರೂ ಅದು ಅವನ ಆಟ, ಸೋತರೂ ಅವನ ಆಟ. ಇದನ್ನು ನಾನು ಸೋತಾಗ ನನ್ನ ಆ ಪರಾಜಯನ ನಾನು ಒಪ್ಕೋತಾ ಇಲ್ಲ. ಅದಕ್ಕೆ ಏನಾಗ್ತಿದೆ, ತೊಂದರೆ ಏನಪ್ಪ ಆಗ್ತಿದೆ, ಆ ಜ್ಞಾನ ನನ್ನ ಒಳಗೆ ಇದ್ದರೂ ಕೂಡ ಆ ಜ್ಞಾನಕ್ಕೆ ಹೊರಗೆ ಬರಲಿಕ್ಕೆ ಅವಕಾಶ ಇಲ್ಲ. ಪೈಪೋಟಿ, ಅಸೂಯೆ, ಲೋಭ, ಕ್ರೋಧ, ಈ ವಿಕಾರ ಉಳ್ಳ ಹಾಗೆ ಮನಸ್ಸು ಆ ಪ್ರಾಪಂಚಿಕ ಒಂದು ಭವಸಾಗರ ಅನ್ನೋಣ, ಕೊಚ್ಚೆ ಅನ್ನೋಣ, ಅದರಲ್ಲಿ ಅದು ಬಿದ್ದಿರುತ್ತದೆ. ಜ್ಞಾನ ಎಲ್ಲರಲ್ಲೂ ತುಂಬಿಟ್ಟಿಯಾನ ಭಗವಂತ. ಎವ್ರಿಬಡಿ ಈಸ್ ಪ್ರಿವಿಲೇಜ್ಡ್ ಫಾರ್ ಆತ್ಮ ಸಾಕ್ಷಾತ್ಕಾರ. ಅಲ್ಲಿ ತಾರತಮ್ಯ ಇಲ್ಲ ಭಗವಂತನ ಹತ್ರ. ಒಂದು ಉದಾಹರಣೆಯಲ್ಲಿ ಶ್ರೀ ಮಹಾರಾಜರು ಹೇಳ್ತಾರೆ, ಒಬ್ಬರು ಕಳ್ಳರು ಗುಂಪು ಬರುತ್ತೆ, ಆಶ್ರಮಕ್ಕೆ ಬಂದು ಸಾಧುವಿನ ಆಶ್ರಮದಲ್ಲಿ ಕಳ್ತನ ಮಾಡ್ತಾರೆ. ಕಳ್ತನ ಮಾಡಿದಾಗ ಶಿಷ್ಯರಿಗೆ ಗೊತ್ತಾಗ ಶಿಷ್ಯರು ಚೆನ್ನಾಗಿ ಅವ್ರಿಗೆ ಹೊಡಿತಾರೆ. ಗುರುವಿಗೆ ತಿಳಿದಾಗ ಗುರು ಏನು ಮಾಡ್ತಾರೆ, ಕಳ್ಳರನ್ನು ಕರೆಸ್ತಾರೆ. ಅಪ್ಪ, ನನ್ನ ಶಿಷ್ಯರಿಂದ ನಿನಗೆ ತೊಂದರೆ ಆಗಿದೆಯಾ, ಇಲ್ಲಿ ಬಾರಪ್ಪ ಅಂದ್ಬಿಟ್ಟು ಅವರಿಗೆ ಎಲ್ಲರಿಗೂ ಎಣ್ಣೆ ಹಚ್ಚಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮೃಷ್ಟಾನ್ನ ಭೋಜನವನ್ನು ಮಾಡಿ ನೀವೇನು ಕದ್ದಿದ್ದೀರೋ ತೊಗೊಂಡು ಹೋಗಿ ಅಂತ ಕಳಿಸ್ತಾರೆ. ಕೇಳ್ತಾರೆ ಶಿಷ್ಯರು, ಇದೇನ್ರಿ ಗುರುಗಳೇ, ನಾವು ಅವ್ರನ್ನ ಹಿಡ್ಕೊಂಡು ಬಂದರೆ ನೀವು ಅವ್ರನ್ನ ಬಿಟ್ಟು ಹಾಕಿದ್ರಲ್ಲ. ಗುರುಗಳು ಅಂತಾರೆ, ಇಲ್ಲಿ ಗುರು ಹತ್ರ ತಾರತಮ್ಯ ಇಲ್ಲಪ್ಪ, ಭೇದ ಇಲ್ಲ. ನೀವೇನು ಮಾಡ್ತಿದ್ದೀರಾ? ನೀವು ಅವನನ್ನು ವಸ್ತು ಕಳ್ತನ ಮಾಡಿದ್ದನ್ನ ಅಂತ ಇದು ಮಾಡ್ತಿದ್ದೀರಾ. ನೀವೇನು ಮಾಡ್ತಿದ್ದೀರಾ? ಇಲ್ಲಿ ಬಂದು ಪರಮಾರ್ಥಕ್ಕೆ ವಿಷಯಗಳನ್ನು ಕಳುವು ಮಾಡ್ತಿದ್ದೀರಾ, ವಿಷಯದಲ್ಲಿ ಆಸಕ್ತರಾಗಿದ್ದೀರಾ. ಇನ್ನೂ ನಿಮ್ಮ ಮನಸ್ಸಿಂದ ಅಸೂಯೆ ಭಾವನೆ ಹೋಗಿಲ್ಲ, ಕ್ರೋಧ ಭಾವನೆ ಹೋಗಿಲ್ಲ, ಉದ್ವೇಗ ಹೋಗಿಲ್ಲ. ಆ ಕಳ್ಳರನಿಗೆ ಬಟ್ಟಿಟ್ಬಿಟ್ಟು ಅವನು ವಸ್ತು ಕಳ್ತನ ಮಾಡ್ತೀಯ. ನೀವು ಕಳ್ತನ ಮಾಡ್ತಿಲ್ಲ ಪರಮಾತ್ಮನ ಹತ್ರ. ಪರಮಾತ್ಮ ನಿಮಗೆ ಉಸಿರು ಅವನ ಪ್ರಾಪ್ತಿಗೋಸ್ಕರ ಕೊಟ್ಟಿದ್ದಾನೆ, ಅದನ್ನು ಕಳುವು ಮಾಡಿ ನೀವೇನು ಮಾಡ್ತಿದ್ದೀರಾ? ನಿಮ್ಮ ಮನಸ್ಸನ್ನು ಹೆಂಗೆ ಬೇಕೋ ಹಂಗೆ ಸ್ವಚ್ಛಂದವಾಗಿಬಿಟ್ಟು ಇಡೀ ದಿವಸ ಪ್ರಪಂಚದಲ್ಲಿ ಮುಳುಗ್ಬಿಟ್ಟು ಕಡೆಗೆ ಪರಮಾರ್ಥಕ್ಕೆ ಬಂದಿದ್ದೀವಿ ಅಂದ್ಬಿಟ್ಟು ಒಂದು ಗಂಟೆ ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಇಷ್ಟೇ ಆಗೋದು ನಮ್ಮ ಕೈಯಲ್ಲಿ ಅಂತ ಬೂಟಾಟಿಕೆ ಮಾಡ್ತೀರಿ. ನೀವು ಕಳ್ತನ ಮಾಡ್ತಿಲ್ವ ಪರಮಾತ್ಮನ ಹತ್ರ? ನಿಮಗೂ ಅವರಿಗೂ ಏನೂ ವ್ಯತ್ಯಾಸ ಇಲ್ಲ. ನೀವು ಬರೀ ಟ್ಯಾಗ್ ಹಾಕ್ಕೊಂಡು ಓಡಾಡ್ತಿದ್ದೀರಾ, ಅವ್ರು ಕಳ್ಳರು ಅಂತ ಟ್ಯಾಗ್ ಹಾಕ್ಕೊಂಡು ಓಡಾಡ್ತಿದ್ದಾರೆ, ಅಷ್ಟೇ ವ್ಯತ್ಯಾಸ ಇರೋದು. ದೀಪ ಘೇವುನಿ ಪಹತ ನ ದಿಸೆ ಅಂಧಾರ. ಈಗ ಒಂದು ಕಡೆಯಿಂದ ಒಂದು ಕಡೆ ಹೋದಾಗ, ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋದಾಗ ಅಲ್ಲಿ ಕತ್ತಲೆ ಉಂಟು. ನನ್ನ ಹತ್ರ ಟಾರ್ಚು ಅಥವಾ ನಾನು ಸ್ವಿಚ್ ಆನ್ ಮಾಡೋದು ಕೂಡಲೇ ಅಲ್ಲಿ ಲೈಟ್ ಬಂದ ಕೂಡಲೇ ಕತ್ತಲೆ ಎಲ್ಲಿ ಹೋಯ್ತಂಗಾದರೆ? ಸೊ ಕತ್ತಲೆ ಯಾವಾಗಿರುತ್ತೆ? ಬೆಳಕಿನ ಅಭಾವದಲ್ಲಿ ಅಲ್ಲಿ ಕತ್ತಲೆ. ಈ ಬೆಳಕು ಕತ್ತಲೆ, ಡೇ ನೈಟ್, ಜಾಯ್ ಸಾರೋ, ಇದು ಹೆಂಗಪ್ಪ? ಒಂದೇ ನಾಣ್ಯದ ಎರಡು ಭಾಗ. ಇಲ್ಲಿ ಕತ್ತಲೆ ಇತ್ತು, ನಾನು ಲೈಟ್ ಹಾಕಿದ ಕೂಡಲೇ ಇಲ್ಲೇನಾಯಿತು? ಬೆಳಕು. ಹಾಗೆಯೇ ಈ ಜೀವರಾಶಿಯಲ್ಲಿ ಅಜ್ಞಾನನೂ ಉಂಟು, ಜ್ಞಾನನೂ ಉಂಟು. ಅಜ್ಞಾನದಲ್ಲಿದ್ದಾಗೂ ಪರಮಾತ್ಮನೇ ಅದು ಮಾತಾಡೋದು, ಅದು ಒಂದೇ ವಸ್ತು ಇಲ್ಲಿ ಮಾತಾಡೋದು. ಆದರೆ ಅಜ್ಞಾನದಲ್ಲೂ ಅವನೇ ಮಾತಾಡ್ತಿರ್ತಾನೆ. ಅಜ್ಞಾನದ ಕಳಚಿ, ಗುರು ಬಂದು ಕಳಚಿದಾಗ ಜ್ಞಾನದಲ್ಲೂ ಮಾತಾಡೋದು ಅದು ಒಂದೇ ವಸ್ತು. ಹಾಗಾಗಿ ನಾನು ಜ್ಞಾನ ಪಡ್ಕೋಬೇಕ್ರಿ, ನಾನು ಅಜ್ಞಾನಿ ಇದ್ದೀನಿ ಅನ್ನೋದು ಒಂದು ಸ್ಥಿತಿ ದಾಟಿ ಹೋಗ್ಬಿಡ್ತಾನೆ ಅವನು. ಯಾಕೆಂದರೆ ಅಜ್ಞಾನ ಯಾವಾಗ ಎಲ್ಲಿವರೆಗೂ ಅಜ್ಞಾನ ಇರುತ್ತೆ, ಎಲ್ಲಿವರೆಗೂ ಜ್ಞಾನ ಕೊಡೋನು ಬರೋದಿಲ್ಲವೋ
ಅವನೇನು ಮಾಡ್ತಾನೆ, ಜ್ಞಾನ ಹೊರಗಿಲ್ಲಪ್ಪ ನಿನ್ನ ಒಳಗೆ ಇದೆ, ಇದನ್ನೆಲ್ಲ ಅಜ್ಞಾನನ ಕಳಚಲಿಕ್ಕೆ ಇದನ್ನೆಲ್ಲ ಬಿಟ್ಟು ಹಾಕು, ಈ ಆವರಣಗಳನ್ನು ಬಿಟ್ಟು ಹಾಕು. ನಿಂದು ಮೋಹದ ಆವರಣ, ಅಹಂಭಾವದ ಆವರಣ, ದೇಹ ಬುದ್ಧಿಯ ಆವರಣ, ಮನಸ್ಸಿನ ಆವರಣ, ಬುದ್ಧಿಯ ಆವರಣ ಬಿಟ್ಟು ಹಾಕು. ಉಳಿಯೋದು ಒಂದೇ ಅಲ್ಲಿ ಶುದ್ಧವಾದ ಜ್ಞಾನ. ಪರಿಪೂರ್ಣ ಆತ್ಮಾರಾಮ ನಿನ್ನೊಳಗಿದ್ದಾನೆ. ಅದನ್ನು ಗುರು ಬಂದು ನಮಗೆ ತೋರಿಸೋದು. ಅದಕ್ಕೆ ಅವನೇನು ಮಾಡ್ತಾನೆ, ಹಲವಾರು ಸಾಧನೆ ಮುಖಾಂತರ ತೋರಿಸ್ತಾ ಇರ್ತಾನೆ. ಇದು ಬೇಕಾಗಿಲ್ಲ ನಿನಗೆ, ಇದು ಬೇಕಾಗಿಲ್ಲ, ಇದು ಬಿಟ್ಟು ಹಾಕು, ಇದು ಬಿಟ್ಟು ಹಾಕು ಅಂತ. ತೈಸಾ ಲಾವಿ ಜ್ಞಾನದೀಪ ಮಾಯಾತೇಚಿ ಬ್ರಹ್ಮರೂಪ. ಆ ಜ್ಞಾನದೀಪ ಬೆಳಗ್ದಾಗ ಗುರು ಏನು ಮಾಡ್ತಾನೆ, ಕಾಷ್ಠ, ಆ ಕಟ್ಟಿಗೆಯಲ್ಲೇ ಅಗ್ನಿ ಇರುತ್ತೆ. ಅವನು ಸ್ಪೆಷಲಾಗಿ ಅಗ್ನಿ ತಯಾರು ಮಾಡೋದಿಲ್ಲ, ಕಟ್ಟಿಗೆಯಲ್ಲೇ ಅಗ್ನಿ ಇರುತ್ತೆ. ಅದಕ್ಕೆ ಒಂದು ಕಿಡಿ ಹಚ್ಚೋದು, ಪ್ರಚೋದನೆ ಮಾಡೋದು ಅವಶ್ಯಕತೆ ಇರುತ್ತೆ. ಗುರು ಬಂದ ಪ್ರಚೋದನೆ ಕೆಲಸ ಮಾಡ್ತಾನೆ. ಇದರ ಒಳಗೆ, ನಿನ್ನ ಒಳಗೆ ಆ ಬೆಳಕು ಉಂಟು, ಅವನು ಹೊರಗಡೆಯಿಂದ ಅದನ್ನು ಪುಷ್ ಮಾಡ್ತಾನೆ ಆ ಬೆಳಕು ನನ್ನಲ್ಲಿ ಪ್ರಕಟ ಆಗಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ಕುಂಬಾರನ ಗತಿ ಹೊರಗೂ ಒಳಗೂ ಹೊಡಿತಾ ಇರ್ತಾನೆ, ಶೇಪ್ ಕೊಡೋಕ್ಕೆ ಮಡಕೆಗೆ ಹೊರಗಡೆಯಿಂದ ಹೊಡೆದು ಶೇಪ್ ಕೊಡ್ತಾನೆ, ಒಳಗಿಂದ ಮೆತ್ತಗಿಂದ ಸವರ್ತಾ ಇರ್ತಾನೆ. ಅಂದರೆ ಏನು, ನಮ್ಮ ವೃತ್ತಿಗಳನ್ನೆಲ್ಲ ತೆಗೆದು, ನಮ್ಮ ವಾಸನಗಳನ್ನೆಲ್ಲ ತೆಗೆದು, ಅವನ ಅಂತಃಕರಣವನ್ನು ಪ್ರೀತಿ, ಪ್ರೇಮ, ಭಕ್ತಿಯಿಂದ ಪೂರ್ಣ ಅದನ್ನು ತುಂಬಿದ್ರೆ ಏನಾಗುತ್ತೆ, ನಾವು ಆಖ್ಯಾನಗಳನ್ನು ಕೇಳುವಾಗ ನಮ್ಮ ಕಣ್ಣಲ್ಲಿ ಗಳಗಳಗಳ ನೀರು ಸುರಿತಾ ಇರುತ್ತೆ. ಹೊರಗಡೆಯಿಂದ ಏನು ಮಾಡ್ತಾನೆ, ಅವನು ಶಬ್ದದ ಪೆಟ್ಟು ಕೊಡ್ತಾನೆ. ಯಾಕೆಂದರೆ ಅಹಂಕಾರ ಅಡಗಬೇಕು, ಅಹಂಕಾರ ಚೂರಾಗಬೇಕು, ಅಹಂಭಾವದ ಬಲೂನು ಒಡೆದು ಹೋಗಬೇಕು. ಅವಾಗೇನು ಮಾಡ್ತಾನೋ, ಹೊರಗಡೆಯಿಂದ ಪೆಟ್ಟು ಕೊಡ್ತಿರ್ತಾನೆ. ಥಾಪಿ ತೊಗೊಂಡು ಹೆಂಗೆ ಕುಂಬಾರ ಪೆಟ್ಟು ಕೊಡ್ತಿರ್ತಾನೋ, ಗುರು ಆ ರೀತಿಯಿಂದ ಪೆಟ್ಟು ಕೊಡ್ತಾನೆ. ಆ ಪೆಟ್ಟನ್ನು ಸಹಿಸ್ಕೊಳ್ಳೋನು, ಆ ಎರಡೂ ಕಲ್ಲು ಒಂದೇ ಇರುತ್ತೆ. ಒಂದು ಕಲ್ಲು ದೇವಸ್ಥಾನದ ಮೆಟ್ಲಾಗತ್ತೆ, ಇನ್ನೊಂದು ಕಲ್ಲು ಒಳಗೆ ಹೋಗಿ ಗುಡಿಯಲ್ಲಿ ಕೂಡಿಸ್ಕೊಂಡು ಎಲ್ಲರೊಡನೆ ಪೂಜೆ ಮಾಡಿಸ್ಕೊಳ್ಳೋ ಅರ್ಹತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೆ. ಹಾಗೆ ಗುರುವಿನ ಪೆಟ್ಟಿನ ಮಾತಿನ ಪೆಟ್ಟು ಸಹಿಸ್ಕೊಂಡು ಯಾರು ತನ್ನನ್ನು ತಾನು ಆ ಪುಟದ ಇಟ್ಟ ಚಿನ್ನದ ಥರ ಆಗ್ತಾನೋ ಅವನು ಗುಡಿನಲ್ಲಿ ಕೂತ್ಕೋತಾನೆ. ಇವನು ಯಾರು ಇದು ಮಾಡೋದಿಲ್ವೋ, ಇವನಲ್ಲೇ ಮೆಟ್ಲಿನ ಕಲ್ಲಾಗಿ ಕೂತ್ಕೊಂಡು ಇಡೀ ಜನ್ಮಾಂತರದಲ್ಲೂ ಮೆಟ್ಲಿನ ಕಲ್ಲಾಗೆ ಕೂತಿರುತ್ತಾನೆ. ಮಾಯಾತೇಚಿ ಬ್ರಹ್ಮರೂಪ. ಜ್ಞಾನದೀಪ ಹಚ್ಚಿದ ಮೇಲೆ ಏನು ಅರಿವಿಗೆ ಬರುತ್ತೆ, ಈ ಸಮಸ್ತ ಸೃಷ್ಟಿಯು ಪ್ರಪಂಚ ಪರಮಾತ್ಮನದೇ ನಿರ್ಮಿತಿನೇ. ಸೊ ನಾನು ಯಾರನ್ನು ರಿಜೆಕ್ಟ್ ಮಾಡಲಿ, ಯಾರನ್ನು ಹೇಟ್ ಮಾಡಲಿ, ಯಾರಿಂದ ಅಸೂಯೆ ಮಾಡಲಿ, ಪ್ರತಿಯೊಬ್ಬರಿಗೂ ಅವರವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಪ್ರಪಂಚ ಹಾಗೂ ಪಾರಮಾರ್ಥಿಕ ಅಧಿಕಾರವನ್ನು ಪರಮಾತ್ಮ ಕೊಟ್ಟಿರುತ್ತಾನೆ. ನಿಮ್ಮ ಹತ್ರ ಇರ್ಬೋದು 10 ಬಂಗಲೆ, ಆದರೆ ಪರಮಾರ್ಥದ ಅಧಿಕಾರ ಕೊಟ್ಟಿರೋದಿಲ್ಲ. ಅವನು ಪರಮಾರ್ಥದ ಯಾರಿಗೆ ಅಧಿಕಾರ ಕೊಡ್ತಾನೋ ಅವನಿಗೇನು ಕೊಡೋದಿಲ್ಲ, ಅವನಿವೆಲ್ಲ ಕೊಡೋದಿಲ್ಲ. ಸೊ ಹಾಗಾಗಿ ಇಲ್ಲಿ ದೆರ್ ಇಸ್ ನೋ ಕಂಪ್ಯಾರಿಸನ್ ಆ್ಯಂಡ್ ನೋ ಕಾಂಪಿಟೇಷನ್. ಇಟ್ಸ್ ಒನ್ಸ್ ಓನ್ ಇಂಡಿವಿಜುವಲ್ ಜರ್ನಿ ಅಷ್ಟೇ. ನೀವು ಈ ಜರ್ನಿದಲ್ಲಿ ಏನೇ ಹೊಡೆದಾಟ ಮಾಡಿರಿ, ಏನೇ ಅಸೂಯೆ ಮಾಡಿರಿ, ಆದರೆ ಅದು ತಮ್ಮ ಒಂದು ಸಾಧನಾ ಶರೀರದ ಮೇಲೆ ಹೋಗುತ್ತದೆ. ಅದಕ್ಕೆ ಮನಸ್ಸಿಗೆ ಅವ್ರು ಹೇಳ್ತಿದ್ದಾರೆ, ಅಪ್ಪ ಹೋತಾ ನಿವಾಂತ ಮನಸ್ಸು ನಿವಾಂತ ಆದಾಗ, ನನ್ನ ಮನಸ್ಸು ಹುಯ್ದಾಡ್ತಿದೆ ಪರಮಾರ್ಥದಲ್ಲಿ ಬಂದುಬಿಟ್ಟು, ಗುರುಗಳು ನನಗೇನೋ ಕೊಟ್ಟಿದ್ದಾರೆ, ಅವಳಿಗೇನೋ ಕೊಟ್ಟಿಲ್ಲ, ನನ್ನ ಹಾಡು ಕೇಳ್ತಾರೆ, ಅವಳು ಹಾಡು ಕೇಳೋದಿಲ್ಲ, ನನಗೆ ಹಿಂಗೆ ಹೇಳ್ತಾರೆ, ಇವಳಿಗೆ ಹಿಂಗೆ ಹೇಳೋದಿಲ್ಲ, ನನಗೆ ಬೈತಾರೆ, ಅವಳಿಗೆ ಯಾಕೆ ಬೈಯೋದಿಲ್ಲ. ಸೊ ಇಷ್ಟೆಲ್ಲ ನಾವು ಹುಯ್ದಾಟ ಇಟ್ಕೊಂಡ್ರೆ ಆ ಮನಸ್ಸು ನಿವಾಂತ ಹೆಂಗ್ಲಿಕ್ಕೆ ಸಾಧ್ಯತೆ ಉಂಟು? ಆ ಚಿದಂಬರನ ಹತ್ರ ಹೋಗ್ಲಿಕ್ಕೆ ಹೆಂಗೆ ಸಾಧ್ಯತೆ ಉಂಟು? ಇಷ್ಟು ಹುಯ್ದಾಡ್ತಿದ್ರೆ ಮನಸ್ಸು ಅಸ್ವಸ್ಥ, ರೆಸ್ಟ್ಲೆಸ್ ಆದರೆ ಮೈಂಡು, ಹೌ ಇಟ್ ವಿಲ್ ಗೋ ಟು ಚಿದಂಬರ. ದಾಸಮಣೆ ಚಿದಂಬರ ಆತ್ಮಾರಾಮ ನಿರಂತರವಾಗಿಯೂ ಅದು ನಮ್ಮ ಒಳಗೆ ಇದೆ. ನಮ್ಮ ಒಳಗೆ ಅದು ಪ್ರಕಟ ಆಗಬೇಕು ಅಂದರೆ ಈ ಮನಸ್ಸು ಫಸ್ಟ್ ಏನಾಗಬೇಕಪ್ಪ, ಶಾಂತ, ಸ್ತಬ್ಧ, ಸಮಾಧಾನ ಹೊಂದಿದಾಗ ಅಲ್ಲಿ ಒಳಗಿರೋದು ಜ್ಞಾನ ತಾನೇ ಸಮಯ ಅನುಸಾರವಾಗಿ ಅನ್ಫೋಲ್ಡ್ ಆಗುತ್ತೆ. ನನಗೆಲ್ಲಿಂದ ನಾವು ಜೋಡಿಸ್ಕೊಡ್ತಾನೆ ಪರಮಾತ್ಮ. ಅವತ್ತಿನ ದಿವಸಕ್ಕೆ ನನ್ನ ಪ್ರಶ್ನೆಗೆ ಉತ್ತರಗಳನ್ನು ಯಾರ್ದೋ ಮುಖೇಣ ಕೊಡಿಸ್ತಾನೆ, ಯಾವುದೋ ಗ್ರಂಥದ ಮುಖಾಂತರ ಕೊಡಿಸ್ತಾನೆ, ಯಾವುದೋ ಶಬ್ದದ ಮುಖಾಂತರ ಕೊಡಿಸ್ತಾನೆ, ಯಾರೋ ಬಂದು ಹೇಳ್ತಾರೆ, ಯಾರೋ ಪುಸ್ತಕ ಕಳಿಸ್ತಾರೆ, ಯಾರೋ ಗುರುಗಳ ದರ್ಶನ ಮಾಡಿಸ್ತಾರೆ, ಗುರುಗಳ ಭೇಟಿಯಾಗುತ್ತದೆ. ಆ ರೀತಿಯಲ್ಲಿ ಆ ಜ್ಞಾನ ತನ್ನನ್ನು ತಾನು ಪ್ರಕಟೀಕರಿಸುತ್ತದೆ. ಅಂದರೆ ಸರ್ವ ವ್ಯಾಪಕತ್ವ ಅಂದರೆ ಏನು? ಯಾರ ಮುಖೇಣ ಅಚರ ವಸ್ತು ಮುಖಾಂತರ ಅವತ್ತು ನನಗದು ಬೋಧನೆ ಮಾಡಿ ತೋರಿಸುತ್ತೆ. ನೋಡು, ನಾನು ಇಲ್ಲೇ ಇದ್ದೀನಿ ನಿನ್ನ ಹತ್ರ. ಒಂದು ವಿಡಿಯೋ ಆಗಿರಬಹುದು, ಒಂದು ಕೋಟ್ ಆಗಿರಬಹುದು, ಒಬ್ಬ ವ್ಯಕ್ತಿ ಆಗಿರಬಹುದು, ಅವನ ವಾಣಿ ಆಗಿರಬಹುದು, ಅವನ ಮೌನ ಆಗಿರಬಹುದು, ಒಂದು ಪಕ್ಷಿ ಆಗಿರಬಹುದು, ಒಂದು ಸೃಷ್ಟಿನಲ್ಲಿರುವ ಒಂದು ನದಿ ಆಗಿರಬಹುದು. ಯಾವುದಾದ್ರೂ ಮುಖಾಂತರ ಪರಮಾತ್ಮ ನಮಗೆ ಆ ಜ್ಞಾನವನ್ನು ನೀಡುತ್ತಾನೆ. ಆ ಜ್ಞಾನ ನನ್ನ ಜೊತೆ ಕನೆಕ್ಟ್ ಆದಾಗ ನನಗೆ ಗೊತ್ತಾಗುತ್ತೆ ಆತ್ಮಾರಾಮ
ನೀವೊಂದು ಗಿಡ ಮುಟ್ಟು ನೋಡ್ರಿ, ಒಂದು ಕಲ್ಲು ಮುಟ್ಟು ನೋಡ್ರಿ, ಆ ವೈಬ್ರೇಷನ್ ಯು ವಿಲ್ ಫೀಲ್ ದಟ್. ಆ ಗಿಡನ ಹೋಗಿ ಗಟ್ಟಿಯಾಗಿ ಅಪ್ಕೊಳ್ರಿ, ಆ ಗಿಡ ನಮ್ಮೊಡನೆ ಸ್ಪಂದಿಸುತ್ತದೆ. ಆ ಕಲ್ಲನ್ನು ಹಿಡ್ಕೊಳ್ರಿ, ಕಲ್ಲಿನ ವೈಬ್ರೇಷನ್ ನಮಗೆ ತಿಳಿಯುತ್ತದೆ, ಕಲ್ಲಿನ ವೈಬ್ರೇಷನ್ ಏನಿದೆ ಅಂತ. ಅದರಲ್ಲಿ ಚೈತನ್ಯ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ನಾವು ಸೃಷ್ಟಿಯಲ್ಲಿ ಟೈಮ್ ನಿಜವಾಗಿಯೂ ಸ್ಪೆಂಡ್ ಮಾಡಿದರೆ ಮಾತ್ರ. ಅದಕ್ಕೆ ನಮ್ಮ ಮನಸ್ಸನ್ನು ರಾಜಾರಾಮ್ ಮಹಾರಾಜ್ ಹತ್ರ ಪ್ರಾರ್ಥನೆ ಮಾಡೋಣ. ಮಹಾರಾಜ್, ನಮ್ಮ ಮನಸ್ಸನ್ನು ನೀವು ಶಾಂತಗೊಳಿಸ್ರಿ, ಸಮಾಧಾನ ಹೊಂದಕ್ಕೆ ಅದಕ್ಕೆ ನೀವು ಕೃಪಾ ಆಶೀರ್ವಾದ ಮಾಡಿ, ಆ ಮನಸ್ಸು ನಿವಾಂತಾಗಲಿ. ನಿಮ್ಮ ಮನಸ್ಸು ಹೇಗೆ ಚಿದಂಬರನ ಪಾದದಲ್ಲಿ ಹೋಗಿ ಸೇರ್ಕೊಳ್ತೋ ಹಾಗೆ ನಮ್ಮ ಮನಸ್ಸು ಕೂಡ ಚಿದಂಬರನ ಪಾದದಲ್ಲಿ ಹೋಗಿ ಮಾಡುವಂಥ ಅವಕಾಶವನ್ನು ಇದೇ ಜನ್ಮದಲ್ಲಿ ನಮಗೆ ದೊರಕಿಸ್ಕೊಡಿ ರಾಜಾರಾಮ್ ಮಹಾರಾಜರ ಹತ್ರ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡುತ್ತಾ, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಜೈ ಚಿದಂಬರ.